ಅಲ್ಲು ಅರ್ಜುನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಆಂಧ್ರ ತೆಲಂಗಾಣದಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರಂತೆ. ಅದರ ದೃಶ್ಯವನ್ನ ಕೂಡ ನಿಮ್ ಮುಂದೆ ತೋರಿಸ್ತೀವಿ. ಅದರ ಜೊತೆಗೆ ದರ್ಶನ್ ಅವ್ರಿಗೆ ಈ ಮಧ್ಯಂತರ ಜಾಮೀನ್ ಸಿಗೋ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಗಳಿತ್ತು. ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡೋ ಹಾಗಿಲ್ಲ, ಸಾಕ್ಷ್ಯಗಳನ್ನ ಭೇಟಿ ಆಗೋದು, ಅವ್ರ ಮನೆಗೆ ಹೋಗೋದು, ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ. ಜೊತೆಗೆ ಚಲನಚಿತ್ರಗಳಲ್ಲಿ ಅದು ಕೂಡ ಮಾಧ್ಯಮದ ಒಂದು ಭಾಗ ಆಗಿರೋದ್ರಿಂದ ಚಲನಚಿತ್ರಗಳಲ್ಲಿ ನಟನೆ ಮಾಡೋದಕ್ಕೂ ಕೂಡ ಒಂದು ಹಂತಕ್ಕೆ ನಿರ್ಬಂಧ ಇತ್ತು. ಈಗ ಬಾಕಿ ಉಳಿದಿರುವ ಶೂಟಿಂಗ್ ಕಾರ್ಯ ಅದ್ರಲ್ಲಿ ಭಾಗಿ ಆಗ್ಬೋದಾ ದರ್ಶನ್ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಲ್ಲು ಅರ್ಜುನ್ ಅವರ ಇವತ್ತಿನ ಪ್ರಕರಣ ಕಾನೂನಾತ್ಮಕ ರಗಳೆ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಿದೆ. ಅದನ್ನು ಗಮನಿಸಿ ವಾಪಸ್ ಬರೋಣ ದರ್ಶನ್ ಅವರ ಕುರಿತಾದ ಚರ್ಚೆಗೆ. ಯಾವುದೇ ಕ್ಷಣದಲ್ಲಿ ಅಲ್ಲು ಅರ್ಜುನ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಕ್ವಿಕ್ ಡೆವಲಪ್ಮೆಂಟ್ಸ್ ಇವತ್ತಂತೂ ಇಡೀ ದಿನದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗೋಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದೇಶದ ಪ್ರತಿ ಸಿಕ್ಕ ತಕ್ಷಣ ಆಚೆ ಬರ್ತಾರೆ ಅಲ್ಲು ಅರ್ಜುನ್. ಈ ಸುದ್ದಿ ಕೇಳಿ ಫ್ಯಾನ್ಸ್ ಎಲ್ಲ ಆ ಜೈಲಿನ ಬಳಿಯಲ್ಲಿ ಜಮಾವಣೆ ಆಗ್ತಿದ್ದಾರಂತೆ. ಅಲ್ಲು ಅರ್ಜುನ್ ರಿಲೀಸ್ ಹಿನ್ನೆಲೆಯಲ್ಲಿ ಜೈಲಿನ ಬಳಿಯಲ್ಲೇ ಜಮಾವಣೆಗೊಳ್ತಿದ್ದಾರೆ ಅಲ್ಲು ಅರ್ಜುನ್ ಅಭಿಮಾನಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಗ್ರೌಂಡ್ ನಲ್ಲಿರುವ ಏಕೈಕ ಕನ್ನಡ ಚಾನೆಲ್ ರಿಪಬ್ಲಿಕ್ ಕನ್ನಡ. ಹೈದರಾಬಾದ್ ನಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ, ಹಾಗಾಗಿ ಅಲ್ಲಿಂದ ನೇರ ಪ್ರಸಾರದ ದೃಶ್ಯಗಳು ಹಾಗೆ ಕ್ವಿಕ್ ಅಪ್ಡೇಟ್ ಅಲ್ಲು ಅರ್ಜುನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗೆ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಜೈಲಿನ ಮುಂಭಾಗದ ದೃಶ್ಯವನ್ನ ಲೈವ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲು ಅರ್ಜುನ್ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. 7:15 ಸುಮಾರಿಗೆ ರಿಲೀಸ್ ಆಗಬಹುದು ಅನ್ನೋ ಮಾಹಿತಿ ಇದೆ. ಆ ಬ್ರೇಕಿಂಗ್ ಅಪ್ಡೇಟ್ ಬಂದಾಗ ಅದನ್ನು ಕೂಡ ತಗೊಳ್ಳೋಣ. ವಾಪಸ್ ಬರೋಣ ದರ್ಶನ್ ಕುರಿತಾದ ಚರ್ಚೆಗೆ. ರಂಗನಾಥ್ ರೆಡ್ಡಿ ಸರ್, ನಾನು ಗಣೇಶ್ ಸರ್ಗೆ ಹೋಗೋಕ್ ಮುಂಚೆ ಒಂದು ಕ್ವಿಕ್ ಕ್ವೆಶ್ಚನ್. ಈಗ ಶೂಟಿಂಗ್ ಎಲ್ಲ ಅರ್ಧಕ್ಕೆ ನಿಂತು ಹೋಗಿದೆ, ವಾಪಸ್ ಜಾಯಿನ್ ಆಗ್ಬೋದಾ ದರ್ಶನ್ ಅವರು? ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ಲಿಕ್ಕೆ ರೆಸ್ಟ್ರಿಕ್ಷನ್ ಇತ್ತು ಮಧ್ಯಂತರ ಜಾಮೀನಾದಾಗ, ಈಗ ಎಲ್ಲ ರೆಸ್ಟ್ರಿಕ್ಷನ್ಸ್ ಕೂಡ ಹೋದಂಗೆನಾ? ಅಲ್ಲ, ಈಗ ನೋಡಿ, ಸತ್ರ ನ್ಯಾಯಾಲಯದ ಏನೋ ಜೂರಿಸ್ಟಿಕ್ಷನ್ ಏನ್ ಬರುತ್ತೆ, ಸುಪರ್ದಿ ಏನಿದೆ, ಆ ಒಂದು ಸುಪರ್ದಿಯಿಂದ ಹೊರಗೋಗುವಂತಿಲ್ಲ. ಅಂದ್ರೆ ಈಗ ಹೈಕೋರ್ಟ್ ಆಗಿರೋದ್ರಿಂದ ಕರ್ನಾಟಕ ಇಲ್ಲ ಸತ್ರ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ ಬ್ಯಾಂಗ್ಳೂರ್ಗೆ ಮಾತ್ರ ಬರ್ತದೆ. ಆದ್ರೆ ಅನುಮತಿಯನ್ನ ಪಡೆದು ಅವರು ಬೆಂಗಳೂರಿನಿಂದ ಹೊರಗೆ ತೆರಳಬಹುದು. ಅನುಮತಿ ಪಡೆಯದೆ ಹೋಗುವಾಗಿಲ್ಲ. ಹಾಗೂ ಅವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೇ ಪುನಃ ಆ ಒಂದು ನಿಯಮವನ್ನ ಅವರು ಅದನ್ನ ಮಾಡಿಫೈ ಮಾಡಿಸ್ಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಅದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅವರು ಕಾರಣಗಳನ್ನು ನೀಡಿದಲ್ಲಿ ಉಚ್ಚ ನ್ಯಾಯಾಲಯ ಆ ಒಂದು ನಿಯಮವನ್ನ ಸಡಿಲಗೊಳಿಸಬಹುದು. ಅದರಲ್ಲಿ ಕೆಲವೊಂದಷ್ಟು ತಿದ್ದುಪಡಿಯನ್ನ ತಂದ್ರೆ ಆ ನಿಯಮಕ್ಕೆ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ಲಿಕ್ಕೆ, ಹಾಗೂ ಈ ಎಲ್ಲಾ ಆರೋಪಿಗಳು ಕೂಡ ಇವತ್ತೇನು ಯಾರ್ಯಾರು ಜಾಮೀನು ಮಂಜೂರಾಗಿದೆ ಯಾರು ಕೂಡ, ಅಂದ್ರೆ ಈ ಷರತ್ತಿನ ಪ್ರಕಾರ ಯಾರು ಕೂಡ ಬೆಂಗಳೂರಿನಿಂದ ಹೊರ ಕೆಲ ಆರೋಪಿಗಳು ಬೇರೆ ಬೇರೆ ಊರಿನವರಿಗೆ ಸಂಬಂಧಪಟ್ಟವರಿದ್ದಾರೆ, ಅವ್ರಿಗೆ ಹೇಗೆ ಇದು ಅಂತ? ಅದೇ ಈಗ ನಾವು ಸತ್ರ ನ್ಯಾಯಾಲಯದ ಗಮನಕ್ಕೆ ಈ ವಿಚಾರವನ್ನ ತಂದು ಅನುಮತಿಯನ್ನ ಪಡೆದು ಹೋಗ್ಬೇಕಾಗ್ತದೆ. ರೈಟ್. ಸಂಜನಾ ಅವರೇ, ಸಿನಿಮಾಗಳು ನಿಂತು ಹೋಗಿತ್ತು, ಪ್ರೊಡ್ಯೂಸರ್ಗಳು ಕೂಡ ಕಂಗಾಲಾಗಿದ್ರು. ದರ್ಶನ್ ಅವರ ಈ ಕಂಬ್ಯಾಕ್ ಎಷ್ಟು ಅವಶ್ಯಕತೆ ಇತ್ತು ಕನ್ನಡ ಚಿತ್ರೋದ್ಯಮಕ್ಕೆ, ಅದರಲ್ಲೂ ಈಗಿರುವ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ? ಮೊದಲನೇದಾಗಿ ಅವ್ರ ಆರೋಗ್ಯ ಸರಿ ಹೋಗ್ಬೇಕು. ಆರೋಗ್ಯ ಸರಿ ಹೋದ್ರೆ ಈಗ ಮುಂದಕ್ಕೆ ಬರೋ ದರ್ಶನ್ ಅವರ ಕಾಲ ಏನಿರುತ್ತೋ, ಐ ಥಿಂಕ್ ಇಟ್ ವಿಲ್ ಬಿ ಮೋಸ್ಟ್ ಗೋಲ್ಡನ್ ಪೀರಿಯಡ್ ಗೆ ಅವ್ರು ರಿಟರ್ನ್ ಬರ್ತಾರೆ. ಬಿಕಾಸ್ ಇಷ್ಟು ಕೆಟ್ಟದಾಗೋಗಿದೆ ಒಂದ್ ಮನುಷ್ಯನ್ ಜೊತೆ, ಇನ್ನ ಕೆಟ್ಟದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಟ್ಟದಾಗೋಗಿದೆ. ಅಂಡ್ ನನ್ನ ಅಭಿಪ್ರಾಯ ಏನಂದ್ರೆ, ನಾನು ತುಂಬಾನೇ ಒಂದು ಪಾಸಿಟಿವ್ ಪರ್ಸನ್, ಆಪ್ಟಿಮಿಸ್ಟಿಕ್ ಪರ್ಸನ್. ಏನ್ ಇಷ್ಟು ಕೆಳಗ್ ಹೋಗಿದೆ, ಅದು ಈಗ ಎಷ್ಟು ಮೇಲ್ ಹೋಗತ್ತಂದ್ರೆ ಅಷ್ಟು ಮೇಲೆ ಅವ್ರ ಸಕ್ಸಸ್ ನ ನೀವು ಕಾಣ್ತೀರಾ. ಅಂಡ್ ಇದು ಟೆಂಪ್ರರಿ ಆಗಿ ಅವರ ಪ್ರೊಡ್ಯೂಸರ್ಸ್, ರಾಬರ್ಟ್ ಸಿನಿಮಾ ಇರ್ಬಹುದು, ಯಾವ್ದೇ ಸಿನಿಮಾ ಇರ್ಬಹುದು, ಪಾಸ್ಟ್ ಅಲ್ಲಿ ಯಾರ್ಯಾರು ಮಾಡಿದ್ದಾರೆ, ಅದು ರಿಲೀಸ್ ಆಗಿರೋ ಸಿನಿಮಾ ಸೆಪರೇಟ್. ಬಟ್ ಈಗ ವರ್ಕಿಂಗ್ ಅಲ್ಲಿ ಇದ್ದಿದ್ದ ಸಿನಿಮಾಸ್ ಏನಿದೆಯೋ ಅದೆಲ್ಲ ಒಂದ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಕ್ಕೆ ದರ್ಶನ್ ಅವ್ರು ಬರ್ತಾರೆ. ಬಿಕಾಸ್ ಅವರ ಹೆಸರು ನಾವು ಮರಿಬಾರ್ದು. ಅವರ ಹೆಸರು ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜ್ ಅನ್ನೋದು ಏನಂತ ಅವ್ರೀಗ ಪ್ರೂವ್ ಮಾಡ್ತಾರೆ. ಬಿಕಾಸ್ ನಾವೆಲ್ಲಾರು ಹೆಂಗ್ ಗೊತ್ತಾ, ನಾನಿರ್ಬಹುದು ಅಥವಾ ಯಾರು ಆರ್ಟಿಸ್ಟ್ ಗಳು ಈ ತರ ಆದ್ರೆ, ದರ್ಶನ್ ಅವ್ರು ಇರ್ಬೋದು, ನಾವೆಲ್ಲ ಬರೀ ಕೈಯಲ್ಲಿ ಬಂದವರು, ನಾವು ಯಾರ್ ದೊಡ್ಡ ಮನುಷ್ಯನ್ ಮಗ ಅಥವಾ ಮಗಳಲ್ಲ. ಸೊ ನಮ್ಗೆ ಈ ತರ ಆದ್ರೆ, ನಮಗೆ ಆಧ್ಯಾತ್ಮಿಕವಾಗಿ ನಾವು ಇಷ್ಟು ಸ್ಟ್ರಾಂಗ್ ಆಗ್ಬಿಟ್ಟು ತಿರ್ಗಾ ಎದುರೇಟ್ ಹಾಕಿದ್ರೆ ನಾವು ಅಷ್ಟೇ, ನಾವು ನಮ್ ಕೆಲ್ಸದ ಜೊತೆ, ನಾವು ನಮ್ ಸಕ್ಸಸ್ ಜೊತೆ ಮೇಲ್ ಬೆಳೆದು ತೋರ್ಸವ್ರು. ಇದು ಈಸಿ ಇದೆಯಾ? ನಿಮ್ಮ ವೈಯಕ್ತಿಕ ಅನುಭವವನ್ನು ನೆನಪಲ್ಲಿ ಇಟ್ಕೊಂಡು ಹೇಳಿ. ಈಗ ಒಂದು ಬಾರಿ ಜೈಲಿಗೆ ಹೋಗಿ ಬಂದ್ರು, ಆರೋಪ ಇತ್ತು, ಸಿನಿಮಾ ರಂಗ ಆಗಿರ್ಬಹುದು, ಅಭಿಮಾನಿಗಳಾಗಿರ್ಬಹುದು, ನಿಮ್ಮನ್ನ ಮುಂಚೆ ತರಾನೇ ಗಮನಿಸ್ತಾರ?
ಏನೂ ಈಸಿ ಇಲ್ಲ. ಬಟ್ ನಾವ್ ತಪ್ಪು ಮಾಡಿಲ್ಲ ಅಂದ್ರೆ ನಮ್ ಮನ್ಸಲ್ಲಿ ಯಾಕೆ ಒಂದು ಕುಗ್ಗಾಟ ತುಂಬಾ ಟೈಮಿಗೋಸ್ಕರ ಇರ್ಬೇಕು, ನಾವ್ ಯಾಕೆ ಡಿಪ್ರೆಷನ್ಗೆ ಒಳಗ್ ಹಾಕ್ಬೇಕು, ನಾವ್ ಯಾಕೆ ಸೋತೋಗ್ಬೇಕು. ಸೊ ಮನುಷ್ಯ ಬಿದ್ರೇನೆ ನಾನ್ ಮೇಲಿದ್ದೆ ಅವಾಗ ಹೆಂಗಿತ್ತು ಜೀವನ, ಹೆಂಗ್ ಕಾಣಿಸ್ತಾ ಇತ್ತು, ಈಗ ಬಿದ್ದಿದ್ದೀನಿ ಹೆಂಗಿದೆ, ಈಗ ತಿರ್ಗಾ ಎದ್ದೋಳ ಶಕ್ತಿ ಒಂದ್ 10 ಜಾಸ್ತಿ ಆಗಿ ನಾನಂತೂ ಮುಂದಕ್ಕೆ ಬಂದಿದ್ದೀನಿ. ನಾನು ಅಫ್ಕೋರ್ಸ್ ಕನ್ನಡ ಸಿನಿಮಾಸ್ ಅಲ್ಲಿ ಈಗ ಅಷ್ಟು ಬಿಸಿ ಇಲ್ಲ, ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ತುಂಬಾ ಬಿಸಿ ಇದ್ದೀನಿ ಅಂಡ್ ಐ ಆಮ್ ವೆರಿ ಬಿಸಿ ವಿತ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಬಟ್ ನಾನು ತುಂಬಾ ಕಂಟೆಂಟೆಡ್ ಆಗಿ ಮುಂಚೆ ಯಾವ ಸಂಜನಾ ಇದ್ಲು ಅದರಿಂದ ಒಂದು 100% ಇಂಟೆಲಿಜೆಂಟ್ ಆಗಿ ನಾನು ನನ್ನ ಮೂವ್ಸ್ ನ ಮೂವ್ ಮಾಡ್ತೀನಿ. ನಾನೇ ಇಷ್ಟು ಗಟ್ಟಿ ಆಗಿದ್ದೀನಿ ಅಂದ್ರೆ ಇನ್ನ ಅವ್ರು ಎಷ್ಟು ಗಟ್ಟಿ ಆಗ್ತಾರೆ ಅಂತ ನೀವು ಯೋಚನೆ ಅದೇ ಪ್ರಶ್ನೆ ನೋಡಿ. ಕೆರಿಯರ್ ಅನ್ನೋ ವಿಚಾರದಲ್ಲಿ ಕರೆಕ್ಟ್ ಸಂಜನಾ ಅವ್ರು ಬರ್ತೀನಿ. ಕೆರಿಯರ್ ಅನ್ನೋ ವಿಚಾರದಲ್ಲಿ ದರ್ಶನ್ ಅವರು ಒಂದು ಬಾರಿ ಹಿಂದೆ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಸಂಜನಾ ಅವ್ರು ಹೇಳ್ತಿದ್ದ ಹಾಗೆ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಯ್ತು. ಬಟ್ ಈಗ ಅಷ್ಟೇ ಸುಲಭವಾಗಿರುತ್ತಾ ಮತ್ತೊಮ್ಮೆ ಅವರು ತಮ್ಮ ಮೇಲೆ ಬಂದ ಅಪವಾದದಿಂದ ಆಚೆ ಬರೋದು, ಕೆರಿಯರ್ ಅನ್ನ ರೀಬಿಲ್ಡ್ ಮಾಡ್ಕೊಳ್ಳೋದು? ಅಫ್ಕೋರ್ಸ್ ಈಗ ಪೆಂಡಿಂಗ್ ಇರೋ ಸಿನಿಮಾಗಳಾಗತ್ತೆ, ಮುಂದೇನು ಅಂತ ಹೇಳಿ. ಮೇಡಮ್, ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಮಾಲಗತ್ತಿ ಸರ್ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅವರು ನಾವು ಇದೇ ಚಾನಲ್ ಕೂತ್ಕೊಂಡಾಗೆ ಹೇಳಿದ್ರು ಬೇಲ್ ಸಿಗುತ್ತೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿ ನ್ಯಾಯಾಲಯ ಅವರನ್ನ ಆರೋಪ ಮುಕ್ತನಾಗಿ ಮಾಡ್ಬೋದು, ಅಪರಾಧಿ ಸ್ಥಾನದಿಂದ ಅವರನ್ನ ನಿರಪರಾಧಿ ಸ್ಥಾನಕ್ಕೂ ತರಬಹುದು. ತಂದ ಮೇಲೆ ಬಹುಶಃ ಅವರು ಇವಾಗೇನು ಅವ್ರ ಭವಿಷ್ಯ ಇದೆ ಅದನ್ನ ಸೆಕೆಂಡ್ ಲೈಫ್ ತರ ಮಾಡ್ಕೊಂಡವರು ಆಗಿರ್ತಕ್ಕಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದುಕೊಂಡು ಒಬ್ಬ ಒಳ್ಳೆ ಮನುಷ್ಯನಾಗಿ, ಸಭ್ಯ ಮನುಷ್ಯನಾಗಿ ಇಡೀ ಕರ್ನಾಟಕದ ಚಲನಚಿತ್ರರಂಗವನ್ನು ಆಳೋ ಒಂದು ಪರಿಸ್ಥಿತಿ ಖಂಡಿತ ಬರುತ್ತೆ ಮೇಡಮ್. ಆದರೆ ಈ ವಿಷಯದಲ್ಲಿ ಘನ ನ್ಯಾಯಾಲಯಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಜೊತೆಗೆ ನಿಮ್ಮ ಚಾನಲ್ಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹಲವಾರು ರೀತಿಯ ವ್ಯಾಖ್ಯಾನಗಳನ್ನ ಮಾಡಿದ್ರು, ತಾವು ವಾಸ್ತವವನ್ನ ಇಟ್ಕೊಂಡು ಹಲವಾರು ಚರ್ಚೆಗಳನ್ನ ಮಾಡಿದ್ರಿ. ಎಲ್ಲೂ ಕೂಡ ಫುಲ್ಲು ನೆಗೆಟಿವ್ ಆಗಿ ದರ್ಶನ್ ಅವ್ರ ಬಗ್ಗೆ ಎಲ್ಲೂ ಹೇಳಿರ್ತಾವು. ಹಾಗಾಗಿ ನಮ್ಮ ಕಡೆಯಿಂದ, ದರ್ಶನ್ ಅಭಿಮಾನಿ ಕಡೆಯಿಂದ ನಿಮಗೆ ಆರ್ ಕನ್ನಡಕ್ಕೆ ಕೆಲವರು ವಾಸ್ತವನ ಬಿಟ್ಟು ಬಹಳ ಗ್ರಿಜ್ಜಿಂದ ಮಾತಾಡಿದ್ರು, ಏನೇನೋ ಅಪರಾಧಗಳನ್ನ ದೊಡ್ಡ ಅಪರಾಧಿ ಅವ್ರು ಹೇಳಿದ್ರೆ ಟೆರರಿಸ್ಟ್ಗಳ ತರ ತೋರಿಸಿದ್ರು, ಕ್ರಿಕೆಟ್ ತರ ತೋರಿಸ, ಅವೆಲ್ಲ ಸುಳ್ಳು ಮೇಡಮ್. ಇವತ್ತು ಸುಳ್ಳೇನೋ ಪ್ರೂವ್ ಆಗಿದೆ. ಈಗ ನ್ಯಾಯಾಲಯಕ್ಕೆ ನಾವು ಗೌರವವನ್ನು ಕೊಡಬೇಕು. ಇವತ್ತದೇ ನಿಮ್ಮ ಚಾನಲ್ ಕೂತ್ಕೊಂಡು ಯಾರು ಅವ್ರ ವಿರುದ್ಧವಾಗಿ ಮಾತಾಡಿದ್ರು ಅವ್ರು ಇವತ್ತೊಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಅವ್ರಿಗೆ ನಿಜವಾಗ್ ನ್ಯಾಯಾಲಯದ ಮೇಲೆ ಗೌರವ ಇಲ್ಲ ಅಂತ ಕಾಣಿಸುತ್ತೆ, ಅಷ್ಟು ಕೆಟ್ಟದಾಗ ಪೋಸ್ಟ್ ಹಾಕಿದ್ದಾರೆ. ಇದನ್ನ ಬಹುಶಃ ಯಾರಾದ್ರೂ ಲಾಯರ್ಗಳು ನೋಡಿದ್ರೆ ಸಭ್ಯವಾದ ನೋಡಿ, ತಪಸ್ಸು, ಸ್ವಚ್ಛತೆ, ಕರುಣೆ ಮತ್ತು ಸತ್ಯತೆಗಳ ಸತ್ಯಯುಗದ 4 ಕಾಲುಗಳು. ಈಗ ಕಲಿಯುಗ 4 ಕಾಲುಗಳು ಮುರಿದು ಹೋಗಿವೆ ಎಂದು ತೋರುತ್ತದೆ. ಈಗ ಬರೀ ದುರಹಂಕಾರ, ಹೆಣ್ಣಿನ ಮೇಲಿನ ಮೋಹ, ಕ್ರೌರ್ಯ, ಕೊಲೆ ಮಾಡಿ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಖಂಡಿತ ಹೊರಗೆ ಬರಬಹುದು. ಅಂದ್ರೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ ಇವ್ರಿಗೆ? ಇವ್ರೊಬ್ಬ ಏಕ ವ್ಯಕ್ತಿ ಹೇಳ್ಬಿಟ್ರೆ ಅದಾಗ್ಬಿಡುತ್ತಾ? ಆಯ್ತು. ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ದರ್ಶನ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ. ಇದು ಕಾನೂನಾಗ್ಲಿ, ಸರ್ಕಾರ ಆಗ್ಲಿ, ನ್ಯಾಯದೇವತೆ ಆಗ್ಲಿ ಪ್ರಜಾಪ್ರಭುತ್ವ ಗೌರವ ಕೊಟ್ಟವಾಗ ಯಾರೊಬ್ಬ ವ್ಯಕ್ತಿ ಈ ತರ ನ್ಯಾಯಾಲಯ ಕ್ರಿಟಿಸೈಸ್ ಮಾಡೋದು ಎಷ್ಟು ಸರಿ? ನಾನು ಹೇಳೋದು, ಬಹುಜನ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ಬೇಕಾದ್ರೆ ಎಲ್ಲರೂ ಒಪ್ಕೋಬೇಕು. ಅವರು ಅದನ್ನ ಈ ರೀತಿ ಇಂಡೈರೆಕ್ಟ್ ಆಗಿ ನ್ಯಾಯಾಲಯ ಬೈಯುವಂತ ಕೆಲಸ ಯಾರು ಮಾಡಕ್ ಹೋಗ್ಬಾರ್ದು. ಇಲ್ಲ, ನನ್ಗೆ